Good morning, students. So, in my previous class, I have rightly discussed the nature of the primary relationship in respect of the banker as well as the customer relationship. So, today, let me go through next important element, that is so called as unique features of banker and customer relationship. ಬ್ಯಾಂಕರ್ ಮತ್ತು ಗ್ರಾಹಕರ ಮಧ್ಯೆ ಇರತಕ್ಕಂತಹ ವಿಶಿಷ್ಟವಾಗಿರ್ತಕ್ಕಂತಹ ಲಕ್ಷಣಗಳು ಯಾವುವು? So all those unique features can be studied with the help of these many points. Let us go through one by one. The first thing is that banker is a dignified borrower or a dignified debtor. So ಕನ್ನಡದಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ ಬ್ಯಾಂಕರನು ಗೌರವಾನ್ವಿತ ಸಾಲಗಾರನಾಗಿದ್ದಾನೆ. So as far as the banker status is concerned, when the banker is going to accept the deposits from the customers, he is so called as the debtor. But he is not only the debtor, but he is having a dignified position of the debtor. Why? Because whatever the deposits which are so accepted by the customers by the banker, that is not so called as the debt, but that is so called as the deposits only. That is why the banker is so called as the dignified debtor. And second thing is that even the banker never goes to the customer so as to accept this kind of a deposits. Actually what happens, customer himself approach the banker so as to keep his savings in the form of the deposits. That is why banker is so called as a dignified. Why? Because he is not reaching the customer, he is not asking or approaching the customer for the deposits, for keeping of any kind of the deposits. That is second thing. And third thing is that whatever the deposits so kept by the customer, so as to get the refund of all those deposits, actually the customer has to approach the banker so as to get the repayment of deposits so made by the customer with the banker. That is why the banker will never go to customer for repayment of the deposits which are so kept by the customer. ಓಕೆ, ಸೊ ನಮಗೆಲ್ಲ ಗೊತ್ತಿರುವಂತೆ ಬ್ಯಾಂಕರ್ನ ಒಬ್ಬ ಗೌರವಾನ್ವಿತ ಸಾಲಗಾರ. ಅವನು ಬರೀ ಸಾಲಗಾರನಷ್ಟೇ ಅಲ್ಲ, ಅವನು ಗೌರವಾನ್ವಿತವಾಗಿರ್ತಕ್ಕಂಥ ಒಂದು ಸ್ಥಾನಮಾನವನ್ನು ಕೂಡ ಏನು ಮಾಡಿರ್ತಾನೆ ಅಂತಂದರೆ ಹೊಂದಿರ್ತಾನೆ. ಯಾಕಂತಂದರೆ ಯಾವಾಗ ಒಬ್ಬ ಗ್ರಾಹಕ ಬ್ಯಾಂಕರ್ನ ಬಳಿ ಹೋಗಿ ಏನು ಮಾಡ್ತಾನಂದರೆ ತನ್ನಲ್ಲಿರ್ತಕ್ಕಂಥ ಉಳಿತಾಯದ ಹಣವನ್ನು ಠೇವಣಿ ರೂಪದಲ್ಲಿ ಇರಿಸ್ತಾನೆ. ಆ ಠೇವಣಿ ರೂಪದಲ್ಲಿ ಇರಿಸ್ತಕ್ಕಂಥದ್ದು ನಾವೇನು ಕರಿತೀವಿ ಅಂತಂದರೆ ಸಾಲ ಅಂತೇಳಿ ಕರೆಯೋದಿಲ್ಲ. ಅದನ್ನು ನಾವೇನು ಕರಿತೀವಿ ಅಂತಂದರೆ ಬ್ಯಾಂಕರ್ನ ಹತ್ತಿರ ಗ್ರಾಹಕನು ಇಟ್ಟಿರ್ತಕ್ಕಂಥ ಒಂದು ಹಣ ಏನು ಅಂತಂದರೆ ಸಾಲ ಅಲ್ಲ ಅಂತಂದರೆ ಅದು ನಾವೇನು ಕರಿತೀವಿ, ಠೇವಣಿ ಅಂತೇಳಿ ಕರಿತೀವಿ. ಅಂತಂದರೆ ಬ್ಯಾಂಕರ್ನು ನಿಜವಾಗಿಯೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಲ ಪಡೆದಿಲ್ಲ ಅನ್ನುವಂಥದ್ದನ್ನು ಕೂಡ ನಾವೇನು ಮಾಡ್ಬೋದು, ಖಾತ್ರಿಪಡಿಸ್ಕೊಳ್ಬೋದು. ಮೊದಲನೇದು. ಎರಡನೇದೇನು ಅಂತಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಬ್ಬ ಬ್ಯಾಂಕರು ಗ್ರಾಹಕನ ಬಳಿ ಹೋಗಿ ಠೇವಣಿಗಳನ್ನು ಇಡಲು ಯಾವುದೇ ರೀತಿಯಾಗಿರ್ತಕ್ಕಂಥ ಮನವಿಗಳನ್ನು ಸಲ್ಲಿಸೋದಿಲ್ಲ. ಹೊರತಾಗಿ ಏನಾಗ್ತದೆ, ಗ್ರಾಹಕನೇನು ಮಾಡ್ತಾನೆ ಅಂತಂದರೆ ಬ್ಯಾಂಕರ್ನ ಬಳಿ ಬಂದು ತನ್ನ ಠೇವಣಿಯನ್ನು ಇಡಲು ಏನು ಮಾಡ್ತಾನೆ ಅಂತಂದರೆ ಮನವಿಯನ್ನು ಸಲ್ಲಿಸ್ತಾನೆ. ಎರಡನೇದು. ಮೂರನೇದು, ಠೇವಣಿ ಇಟ್ಟಿರ್ತಕ್ಕಂಥ ವ್ಯಕ್ತಿ ಗ್ರಾಹಕ ಏನು ಮಾಡ್ತಾನೆ ಅಂತಂದರೆ ಆ ರೀತಿಯಾಗಿರ್ತಕ್ಕಂಥ ಠೇವಣಿಗಳನ್ನು ಮರುಪಾವತಿ ಮಾಡಿಸ್ಕೋಬೇಕು ಅಂತಂದರೆ ಗ್ರಾಹಕ ಏನು ಮಾಡಬೇಕು ಅಂತಂದರೆ ಈ ಗೌರವಾನ್ವಿತ ಸ್ಥಾನಮಾನವನ್ನು ಹೊಂದಿರತಕ್ಕಂತಹ ಬ್ಯಾಂಕರ್ ಬಳಿ ಅಂತ ಬಂದ ತಕ್ಷಣ ಏನು ಮಾಡಬೇಕು ಅಂತಂದರೆ ಕೇಳಿಕೊಳ್ಳಬೇಕು ಅಥವಾ ಮನವಿ ಅಥವಾ ಆದೇಶವನ್ನು ಸಲ್ಲಿಸಬೇಕು. ಅಂದಾಗ ಮಾತ್ರ ಆ ರೀತಿಯಾಗಿರ್ತಕ್ಕಂಥ ಹಣವನ್ನು ಮರುಪಾವತಿ ಮಾಡಲಿಕ್ಕೆ ಏನಾಗ್ತದೆ ಅಂತಂದರೆ ಬ್ಯಾಂಕರ್ಗೆ ಸಹಾಯ ಆಗ್ತದೆ. ಅದಕ್ಕೆ ನಾವೇನು ಕರಿತೀವಿ ಅಂತಂದರೆ ಬ್ಯಾಂಕರ್ನು ಒಬ್ಬ ಗೌರವಾನ್ವಿತ ಸಾಲಗಾರ ಅಂತೇಳಿ ಕರಿತೀವಿ. So speaking about the second important point, customer is only a general creditor of the bank. ಸೊ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಬ್ಯಾಂಕರ್ನು ಬ್ಯಾಂಕಿನ ಸಾಮಾನ್ಯ ಸಾಲಗಾರ ಆಗಿರುತ್ತಾನೆ.
ಸೊ ಸಾಮಾನ್ಯ ಸಾಲಗಾರ ಅಂತಂದರೆ ಈ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಗ್ರಾಹಕ ಅಂತಕ್ಕಂಥ ವ್ಯಕ್ತಿ ತನ್ನಲ್ಲಿರ್ತಕ್ಕಂಥ ಉಳಿತಾಯದ ಹಣವನ್ನು ಠೇವಣಿ ರೂಪದಲ್ಲಿ ಬ್ಯಾಂಕರ್ನ ಹತ್ರ ಇರಿಸ್ತಾನೆ. ಆ ಇರಿಸಿದ ಹಣದಲ್ಲಿ ಬ್ಯಾಂಕರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಆಸ್ತಿಯ ಮೇಲೆ ಒತ್ತೆ ಹಕ್ಕನ್ನು ಹೊಂದಿರೋದಿಲ್ಲ. ಅಂತಂದರೆ ಠೇವಣಿ ಇಟ್ಟಿರ್ತಕ್ಕಂಥ ಗ್ರಾಹಕ ಸಂಪೂರ್ಣವಾಗಿ ಏನಾಗಿರ್ತಾನಂತಂದರೆ ಅರಕ್ಷಿತವಾಗಿರ್ತಾನೆ. ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಏನಾಗ್ಬೋದು ಅಂತಂದರೆ ಬ್ಯಾಂಕು ಕೂಡ ಮುಚ್ಚಿ ಹೋಗಬಹುದಂತಹ ಸಂದರ್ಭಗಳು ಕೂಡ ಏನಾಗ್ಬೋದು ಉದ್ಭವಿಸ್ಬೋದು. ಆ ಮುಚ್ಚಿ ಹೋಗ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ಏನಾಗೋದಿಲ್ಲ ಅಂತಂದರೆ ಗ್ರಾಹಕ ಆ ಹಣವನ್ನು ಇಟ್ಟಿರ್ತಕ್ಕಂಥ ಹಣವನ್ನು ಮರುಪಾವತಿ ಪಡಿಬೇಕಂತಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾಶಸ್ತ್ಯವನ್ನು ಹೊಂದಿರೋದಿಲ್ಲ ಅನ್ನೋದು ಕೂಡ ಏನಾಗ್ಬೋದು ನಮಗಿಲ್ಲಿ ಖಚಿತವಾಗ್ತದೆ. ಓಕೆ, ಸ್ಪೀಕಿಂಗ್ ಅಬೌಟ್ ದಿಸ್, why the banker is so called as a general, why the customer is so called as the general creditor, because when the deposits are going to be so kept with the banker, the customer is so called as the unsecured creditor, and he is not having any security against the assets of the bank. And apart from that, if the bank is going to liquidate, wound up by that time, he is not so called as the preferential creditor. That is why sometimes it may become difficulty for the customer so as to take the refund of his deposits also. ಮೂರನೇದಾಗಿ ಹೇಳಬೇಕು ಅಂತಂದರೆ ಡಿಮ್ಯಾಂಡ್ ಫಾರ್ ರಿಪೇಮೆಂಟ್ ಆಫ್ ಡಿಪಾಸಿಟ್ ಇಸ್ ಎಸೆನ್ಷಿಯಲ್. ಓಕೆ, ನಾವೇನು ಕರಿತೀವಿ ಅಂತಂದರೆ ಗ್ರಾಹಕನು ಬೇಡಿದಾಗ ಹಣವನ್ನು ಪಾವತಿ ಮಾಡುವುದು ಬ್ಯಾಂಕರ್ನ ಹೊಣೆಗಾರಿಕೆ ಆಗಿರುತ್ತದೆ. ಅಂತಂದರೆ ಏನು, ಬ್ಯಾಂಕರನು ಗ್ರಾಹಕನು ಯಾವಾಗ ಆದೇಶವನ್ನು ಕೊಡ್ತಾನೆ, ಮನವಿಯನ್ನು ಸಲ್ಲಿಸ್ತಾನೆ, ಅವಾಗ ಮಾತ್ರ ಏನಾಗ್ಬೋದು ಅಂತಂದರೆ ತಾನಿಟ್ಟಿರ್ತಕ್ಕಂಥ ಹಣವನ್ನು ಮರುಪಾವತಿ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಅಷ್ಟೇ ಅಲ್ಲದೆ ಬ್ಯಾಂಕರ್ ಏನು ಮಾಡೋಕ್ಕೆ ಬರೋಂಗಿಲ್ಲ ಅಂತಂದರೆ ತನ್ನ ಇಚ್ಛೆ ಅನುಸಾರವಾಗಿ ಆ ರೀತಿಯಾಗಿರ್ತಕ್ಕಂಥ ಹಣವನ್ನು ಮರಳಿ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. So in English what we can say, whatever the deposits which are going to be so kept with the bank so as to get the refund of so deposits, actually the customer has to make a request or the order so as to get the refund of the deposits, and even the banker according to his own accord he cannot make the refund of those so deposits. So that is the third important point. And speaking about the fourth important point, that is so called as banker is bound to repay the customer's deposits on demand. ಸೊ ನಾವು ಕನ್ನಡದಲ್ಲಿ ಏನು ಹೇಳ್ತೀವಿ ಅಂತಂದರೆ ಬ್ಯಾಂಕಿನಿಂದ ಹಣ ಪಡೆಯಲು ಗ್ರಾಹಕನು ಬೇಡಿಕೆಯನ್ನು ಮಂಡಿಸುವುದು ಅವಶ್ಯಕವಾಗಿರುತ್ತದೆ. ಸೊ ನಾವೇನು ಹೇಳಬೇಕು ಅಂತಂದರೆ ಇಲ್ಲಿ ಗ್ರಾಹಕ ಏನು ಮಾಡ್ಬೋದು, ಆ ಒಂದು ಬ್ಯಾಂಕಿನಲ್ಲಿ ತಾನು ಮಾಡಿರ್ತಕ್ಕಂತಹ ಉಳಿತಾಯವನ್ನು ಏನು ಮಾಡ್ಬೋದು ಅಂದರೆ ಠೇವಣಿ ರೂಪದಲ್ಲಿ ಇಡಬಹುದು. ಎಷ್ಟು ಮೊತ್ತವನ್ನು ಇಡಬಹುದು, ತನ್ನ ಇಚ್ಛೆ ಅನುಸಾರವಾಗಿ ಎಷ್ಟು ಹಣ ಬೇಕಾದರೂ ಪಡೆಯಲಾಗಬಹುದು ಅಂತಂದರೆ ಆ ಬ್ಯಾಂಕಿನಲ್ಲಿ ಠೇವಣಿ ರೂಪದಲ್ಲಿ ಇರಬಹುದು. ಅಷ್ಟೇ ಅಲ್ಲದೆ ಯಾವಾಗ ಒಬ್ಬ ಗ್ರಾಹಕ ಬ್ಯಾಂಕಿನಲ್ಲಿ ತನ್ನ ಹಣವನ್ನು ಠೇವಣಿ ರೂಪದಲ್ಲಿ ಇಡ್ತಾನೆ, ಆವಾಗ ಅವನೇನಾಗಿರ್ತದೆ ಅಂತಂದರೆ ಬ್ಯಾಂಕರ್ನಿಗೆ ಆಂತರಿಕವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಹೊಣೆಗಾರಿಕೆಗಳು ಉದ್ಭವ ಆಗ್ತವೆ. ಆ ಹೊಣೆಗಾರಿಕೆಗಳನ್ನು ಏನಾಗಬೇಕು ಅಂತಂದರೆ ಪೂರೈಕೆ ಮಾಡಬೇಕಾಗಿತ್ತು ಅಂತಂದರೆ ಯಾವಾಗ ಒಬ್ಬ ಗ್ರಾಹಕ ತನ್ನ ಠೇವಣಿಗಳನ್ನು ಮರುಪಾವತಿ ಮಾಡಲು ಏನು ಮಾಡಬೇಕು ಅಂದರೆ ಬೇಡಿಕೆಯನ್ನು ಮಾಡಬೇಕು ಅಂದರೆ ಸಲ್ಲಿಸಬೇಕು. ಬೇಡಿಕೆ ಸಲ್ಲಿಸಿದಾಗ ಮಾತ್ರ ಏನಾಗ್ಬೋದು ಅಂದರೆ ಒಬ್ಬ ಗ್ರಾಹಕ ಏನು ಮಾಡ್ಬೋದು, ತಾನು ಇಟ್ಟಿರ್ತಕ್ಕಂಥ ಹಣವನ್ನು ಮರುಪಾವತಿ ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಅಂಶವನ್ನು ಕೂಡ ನಾವೇನು ಮಾಡ್ಬೋದು ಅಂತ ಹೇಳಿ ಹೇಳ್ಬೋದು. ಓಕೆ, ಸೊ ಸ್ಪೀಕಿಂಗ್ ಇನ್ ಇಂಗ್ಲಿಷ್, ಆ್ಯಕ್ಚುಲಿ the customer can get the repayment of the deposits, as we know that when the deposits are going to be kept by the customers with the banker, by that time automatically a kind of implied obligation is going to be created on the banker itself, and according to that obligation, as and when the demand is going to be placed by the customer, according to that demand
the customer has to make repayment of the deposits. And apart from that, even the banker cannot force a customer so as to keep only this much of money in the form of the deposits. The customer is having his own willingness. He can keep deposits as much of amount, as much of money as he likes. That is why whenever he want to get the repayment of the money, he has to place a simple demand before the banker. And fifth one ಏನು ಅಂತಂದ್ರೆ, customer can demand repayment whenever he likes. Customer can demand repayment whenever he likes ಅಂತಂದರೆ, ಗ್ರಾಹಕನು ನಿರ್ದಿಷ್ಟ ಮುದ್ರಿತ ನಮೂನೆಯಲ್ಲಿಯೇ ಬರೆದು ಕಸ್ಟಮರ್ ಏನು ಮಾಡ್ಬೋದು, ಗ್ರಾಹಕ ಏನು ಮಾಡ್ಬೋದು ಅಂತಂದರೆ, ತನ್ನ ಹಣವನ್ನು ಮರುಪಾವತಿ ಪಡೆಯಲು ತನ್ನ ಇಚ್ಛೆ ಅನುಸಾರವಾಗಿ ಯಾವ ಸಮಯದಲ್ಲೂ ಕೂಡ ಏನಾಗ್ಬೋದು ಅಂತಂದರೆ ಕೇಳ್ಬೋದು. ಸೊ ಇದರ ಅರ್ಥ ಇಷ್ಟೇ, ಯಾವಾಗ ತಾನು ಇಟ್ಟಿರ್ತಕ್ಕಂಥ ಠೇವಣಿಗಳನ್ನು ಮರುಪಾವತಿ ಪಡೆಯಬೇಕಾಗಿತ್ತು ಅಂತಂದರೆ ಕೆಲವೊಂದಿಷ್ಟು ಸನ್ನಿವೇಶಗಳಲ್ಲಿ ಸಂದರ್ಭಗಳಲ್ಲಿ ಏನು ಮಾಡಬೇಕು ಅಂತಂದರೆ ಸೂಚನೆಗಳನ್ನು ಕೊಡಬೇಕಾಗಿರ್ತದೆ. ಸೊ ಸೂಚನೆ ಕೊಡಬೇಕು ಅನ್ನುವಂಥ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಏನು ಮಾಡಬೇಕು, ಗ್ರಾಹಕ ಅಂತಕ್ಕಂಥ ವ್ಯಕ್ತಿ ತನ್ನ ಠೇವಣಿಗಳನ್ನು ಮರುಪಾವತಿ ಪಡೆಯಲು ಏನು ಮಾಡಬೇಕು ಅಂತಂದರೆ ಮೊಟ್ಟ ಮೊದಲಿಗೆ ಸೂಚನೆಗಳನ್ನು ಬ್ಯಾಂಕರ್ಗೆ ಕೊಡಬೇಕು. ಆ ಸೂಚನೆ ಪ್ರಕಾರ ಏನು ಮಾಡಬೇಕು ಅಂತಂದರೆ ತಾನು ಇಟ್ಟಿರ್ತಕ್ಕಂತಹ ಠೇವಣಿಗಳನ್ನು ಏನು ಮಾಡಬೇಕು ಅಂತಂದರೆ ಮರುಪಾವತಿ ಪಡಿಬೇಕು. ಸೊ ಕೆಲವೊಂದಿಷ್ಟು ಸಂದರ್ಭಗಳೇನಾಗಿರ್ತದೆ ಅಂತಂದರೆ, ನೀವು ಇಟ್ಟಿರ್ತಕ್ಕಂತಹ ಠೇವಣಿ ನಿರ್ದಿಷ್ಟ ಅವಧಿಗೆ ಸೀಮಿತವಾಗಿರ್ತದೆ. ಆ ಒಂದು ಸಂದರ್ಭಗಳಲ್ಲಿ ಏನು ಮಾಡಬೇಕು ಅಂತಂದರೆ ನೀವು ನಿರ್ದಿಷ್ಟ ಅವಧಿ ಮುಗಿಯುವವರೆಗೂ ಕೂಡ ಏನು ಮಾಡಬೇಕು ಅಂತಂದರೆ ಕಾಯಬೇಕು. ಸೊ ಮುಗಿದ ನಂತರ ನೀವು ಇಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಹಣವನ್ನು ಕೂಡ ಏನು ಮಾಡ್ಬೋದು ಅಂತಂದರೆ ಮರುಪಾವತಿ ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಅಂಶವನ್ನು ನಾವು ಏನು ಮಾಡ್ಬೋದು, ಇಲ್ಲಿ ಹೇಳ್ಬೋದು. ಓಕೆ, ಸಮ್ಟೈಮ್ಸ್ there is a requirement of the notice by the customer to the banker. If a customer wants to get repayment of his deposits, in that situation a prior notice must be served by the customers to the banker. After placing that kind of a notice only, the customer can get the repayment of the deposits. And in some circumstances the deposits have been kept with the particular period of the time. So until and unless that period is not going to be expired, the customer cannot get the repayment of the deposits also. Okay, next one, sixth one ಯಾವುದು ಅಂತಂದರೆ, here customers demand for repayment should be made at the proper place. ನಾವೇನು ಹೇಳ್ತೀವಿ ಅಂತಂದರೆ, ತನ್ನ ಖಾತೆಯಲ್ಲಿರುವ ಬ್ಯಾಂಕಿನ ಶಾಖೆಯನ್ನು ಮಾತ್ರ ಏನು ಮಾಡ್ಬೋದು ಅಂತಂದರೆ, ಒಬ್ಬ ಗ್ರಾಹಕ ಏನು ಮಾಡ್ಬೋದು ಅಂತಂದರೆ ತನ್ನ ಠೇವಣಿಗಳನ್ನು ಮರುಪಾವತಿ ಪಡಿಬೇಕಾಗಿತ್ತು ಅಂತಂದರೆ ನಿರ್ದಿಷ್ಟ ಸ್ಥಳದಲ್ಲಿ ಮಾತ್ರ ಏನು ಮಾಡ್ಬೋದು ಅಂತಂದರೆ ಮರುಪಾವತಿಯನ್ನು ಪಡಿಬೋದು. ಹಾಗಂತಂದ್ರೆ ಏನು, ಇಲ್ಲಿ ನಿರ್ದಿಷ್ಟ ಸ್ಥಳ ಅಂತಂದರೆ ಯಾವ ಒಂದು ಶಾಖೆಯಲ್ಲಿ ಗ್ರಾಹಕರನ್ನು ಏನು ಮಾಡ್ತಾನೆ ಅಂತಂದರೆ ಹಣವನ್ನು ಠೇವಣಿ ರೂಪದಲ್ಲಿ ಇರಿಸಿರ್ತಾನೆ, ಆ ಒಂದು ಶಾಖೆಯಿಂದ ಮಾತ್ರ ಏನು ಮಾಡ್ಬೋದು ಅಂತಂದರೆ ಹಣವನ್ನು ಮರುಪಾವತಿ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇಲ್ಲಿ ಇರಿಸಿರ್ತಕ್ಕಂಥ ಠೇವಣಿಗಳನ್ನ ಇರಿಸಿರ್ತಕ್ಕಂಥ ಶಾಖೆ ಅನ್ನುವಂಥದ್ದು ಏನಾಗ್ತದೆ ಅಂತಂದರೆ ನಿರ್ದಿಷ್ಟವಾಗಿರ್ತಕ್ಕಂಥ ಸ್ಥಳ ಅನ್ನೋದನ್ನು ನಾವೇನು ಮಾಡ್ಬೋದು, ಹೇಳ್ಬೋದು. ಬ್ಯಾಂಕು ಕೆಲವೊಂದು ಸಂದರ್ಭಗಳೇನಾಗ್ಬೋದು ಅಂದರೆ ಇನ್ನಿತರ ಸ್ಥಳಗಳಲ್ಲಿ ಕೂಡ ಏನು ಮಾಡ್ಬೋದು, ತನ್ನ ಶಾಖೆಯನ್ನು ಹೊಂದಿರಬಹುದು. ಆದರೆ ಯಾವ ಒಂದು ಶಾಖೆಯಲ್ಲಿ ಒಬ್ಬ ಗ್ರಾಹಕ ಠೇವಣಿಯನ್ನು ಏನು ಮಾಡ್ತಾ ಇದ್ದಾನೆ ಅಂತಂದರೆ ಒಂದು ನಿರ್ದಿಷ್ಟ ಶಾಖೆಯಲ್ಲಿ ಇಟ್ಟಿದ್ದಾನೆ, ಆ ಶಾಖೆಯಿಂದ ಮಾತ್ರ ಏನು ಮಾಡ್ಬೋದು ಅಂದರೆ ತಾನು ಇಟ್ಟಿರ್ತಕ್ಕಂಥ ಹಣವನ್ನು ಮರುಪಾವತಿ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇನ್ನೂ ಕೆಲವು ಸ್ಥಳಗಳಲ್ಲಿ ಒಂದು ಬ್ಯಾಂಕು ಶಾಖೆಯನ್ನು ಹೊಂದಿದ್ದಾಗಿಯೂ ಕೂಡ ಆ ಬೇರೆ ಶಾಖೆಗಳಲ್ಲಿ ಹಣವನ್ನು ಇಟ್ಟಿದ್ದಿಲ್ಲ ಅಂತಂದರೆ ಅವಾಗ ಏನು ಮಾಡಲಿಕ್ಕೆ ಆಗೋದಿಲ್ಲ, ಆ ಬೇರೆ ಶಾಖೆಗಳಿಂದ ತನ್ನ ಇಟ್ಟಿರ್ತಕ್ಕಂಥ ಹಣವನ್ನು ಮರುಪಾವತಿ ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಅಂಶವನ್ನು ನಾವು ಹೇಳ್ಬೋದಲ್ಲಿ ಹೇಳ್ಬೋದು. ಓಕೆ, ಸ್ಪೀಕಿಂಗ್ ಅಬೌಟ್ ದ ಪ್ರಾಪರ್ ಪ್ಲೇಸ್ ಇನ್ ದ ಸೆನ್ಸ್, ಇಟ್ ಈಸ್ ದ ಬ್ರಾಂಚ್
where actually the deposits have been kept by the customer with the banker. It means that if he want to get the repayment of the deposits, he has to approach the same branch where actually the deposits have been kept by the customer. So in some situation also the bank is having the branches in many other places, but the thing is that apart from the branch where he has kept the deposits, he cannot get the repayment of the deposits in other branches of the same bank. Okay, next one ಯಾವುದು ಅಂತಂದರೆ customers demand for repayment of his deposits must be made at proper time. ಅಂತಂದ್ರೇನು, ಕೆಲಸದ ದಿನ ಮತ್ತು ವ್ಯವಹಾರದ ಸಮಯದಲ್ಲಿ ಮಾತ್ರ ಗ್ರಾಹಕನ ಚೆಕ್ಕುಗಳನ್ನು ಗೌರವಿಸಲ್ಪಡುತ್ತದೆ. ಸೊ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಅಂತಂದರೆ ಒಬ್ಬ ಗ್ರಾಹಕ ತಾನು ಇಟ್ಟಿರ್ತಕ್ಕಂಥ ಹಣವನ್ನು ಮರುಪಾವತಿ ಪಡಿಬೇಕಾಗಿತ್ತು ಅಂತಂದರೆ ಏನು ಯೂಸ್ ಮಾಡ್ಬೋದು, ಚೆಕ್ಗಳನ್ನು ಯೂಸ್ ಮಾಡ್ಕೋಬೋದು. ಆದರೆ ಚೆಕ್ಗಳನ್ನು ಗೌರವಿಸ್ತಕ್ಕಂತಹ ಒಂದು ಸಮಯ ಯಾವುದು ಅಂತಂದರೆ ಕೆಲಸದ ದಿನ ಮತ್ತು ವ್ಯವಹಾರದ ಸಮಯದಲ್ಲಿ ಮಾತ್ರ. ಅದಕ್ಕೆ ಏನು ಮಾಡಬೇಕು ಅಂತಂದರೆ ಪ್ರತಿಯೊಬ್ಬರು ಬ್ಯಾಂಕರು ಕೂಡ ಏನು ಮಾಡಬೇಕು ಅಂತಂದರೆ ಈ ಬ್ಯಾಂಕಿನ ಕೆಲಸದ ದಿನಗಳನ್ನು ಮತ್ತು ವ್ಯವಹಾರದ ಸಮಯವನ್ನು ಏನು ಮಾಡಬೇಕು ಅಂತಂದರೆ ನಿರ್ದಿಷ್ಟವಾಗಿ ಒಬ್ಬ ಗ್ರಾಹಕನಿಗೆ ತಿಳಿಸಬೇಕು. ಆ ಒಂದು ಸಮಯದಲ್ಲಿ ಮಾತ್ರ ಏನಾಗ್ತದೆ ಅಂತಂದರೆ ನೀವು ಕೊಟ್ಟಿರ್ತಕ್ಕಂತಹ ಚೆಕ್ಕು ಗೌರವಿಸಲ್ಪಡುತ್ತದೆ. ಅಷ್ಟೇ ಅಲ್ಲದೆ ಕೆಲಸದ ದಿನಗಳಲ್ಲಿ ಮತ್ತು ಸಮಯದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಆಗಿತ್ತು ಅಂತಂದರೆ ಅದನ್ನು ಕೂಡ ಏನು ಮಾಡಬೇಕು, ಒಬ್ಬ ಬ್ಯಾಂಕರ್ ಏನು ಮಾಡಬೇಕು ಅಂತಂದರೆ ತನ್ನ ಗ್ರಾಹಕನಿಗೆ ತಿಳಿ ಹೇಳಬೇಕು. ಅಷ್ಟೇ ಅಲ್ಲದೆ ಕೆಲಸ ಮುಗಿದಾದ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚೆಕ್ಕನ್ನು ಒಬ್ಬ ಗ್ರಾಹಕ ಬ್ಯಾಂಕರ್ನ ಹತ್ರ ಸಲ್ಲಿಸಿದ ಅಂತಂದರೆ ಕೆಲಸ ಆದ ಒಂದು ಸಮಯದಲ್ಲಿ ಆ ರೀತಿಯಾಗಿರ್ತಕ್ಕಂಥ ಚೆಕ್ಕನ್ನು ಗೌರವಿಸಲು ಏನಾಗೋದಿಲ್ಲ ಅಂತಂದರೆ ಬ್ಯಾಂಕರ್ನಿಗೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಅಂಶವನ್ನು ನಾವೇನು ಮಾಡ್ಬೋದು, ಇಲ್ಲಿ ಹೇಳ್ಬೋದು. ಸೊ ಹಿಯರ್ ದ ಪ್ರಾಪರ್ ವರ್ಕಿಂಗ್ ಡೇಸ್ ಆ್ಯಂಡ್ ದ ಪ್ರಾಪರ್ ವರ್ಕಿಂಗ್ ಟೈಮ್ ಆಫ್ ದಿ ಬ್ಯಾಂಕ್ is very important. Why? Because when a customer gives a check for repayment of the deposits, that check can be honored, that check can be accepted by the customers only during the working days and only during the working hours. And once the working hours are completed, thereafter the banker has no obligation to honor the check so given by the customer to the banker. That is why it is the responsibility of the banker. He has to intimate regarding any kind of the changes so made in terms of the proper time and the working days. Why? Because after the completion of the working hours, the banker has no obligation so as to honor the check for the repayment of the deposits in the form of the check. Okay, ಅದಷ್ಟೇ ಅಲ್ಲದೆ ಏನು ಅಂತ ಎಂಟನೇದು, ಕಸ್ಟಮರ್ಸ್ ಡಿಮ್ಯಾಂಡ್ ಫಾರ್ ರಿಪೇಮೆಂಟ್ ಆಫ್ ಹಿಸ್ ಡಿಪಾಸಿಟ್ಸ್ ಶುಡ್ ಬಿ ಮೇಡ್ ಇನ್ ಅ ಪ್ರಾಪರ್ ಫಾರ್ಮ್. ಅಂತಂದರೆ ಏನು, ಗ್ರಾಹಕ ತಾನು ಇರಿಸಿರ್ತಕ್ಕಂಥ ಠೇವಣಿಗಳನ್ನು ಮರುಪಾವತಿ ಪಡಿಬೇಕಾಗಿತ್ತು ಅಂತಂದರೆ ಏನು ಮಾಡಬೇಕು, ನಿರ್ದಿಷ್ಟ ನಮೂನೆಯಲ್ಲಿ ಏನು ಮಾಡಬೇಕು ಅಂತಂದರೆ ಕೊಡಬೇಕು. ಓಕೆ, ಯಾವುದೇ ರೀತಿಯಾಗಿರ್ತಕ್ಕ ನೀವು ಡಿಪಾಸಿಟ್ಸ್ಗಳನ್ನು ಮರುಪಾವತಿ ಪಡಿತಾ ಇದ್ರಿ ಅಂತಂದರೆ ಆ ಮರುಪಾವತಿ ಮಾಡಲು ಏನಾಗಿರ್ತದೆ, ಒಂದು ನಿರ್ದಿಷ್ಟ ನಮೂನೆ ಅನ್ನುವಂಥದ್ದು ಇರ್ತದೆ. ಆ ಒಂದು ನಿರ್ದಿಷ್ಟ ನಮೂನೆಯಲ್ಲಿ ಬರವಣಿಗೆ ರೂಪದಲ್ಲಿ ಏನು ಮಾಡಬೇಕಂದ್ರೆ ನೀವು ಆ ರೀತಿಯಾಗಿರ್ತಕ್ಕಂಥ ಮನವಿಯನ್ನು ಒಬ್ಬ ಗ್ರಾಹಕ ಏನು ಮಾಡಬೇಕು ಅಂತಂದರೆ ಒಬ್ಬ ಗ್ರಾಹಕ ಏನು ಮಾಡಬೇಕು ಅಂದರೆ ಬ್ಯಾಂಕರಿಗೆ ಸಲ್ಲಿಸಬೇಕು. ಅಂತಾರೆ ಕೆಲವು ಸರಿ ನೀವೇನು ಮಾಡ್ತೀರಾ ಅಂತಂದರೆ ಒಂದು ಕರೆಯನ್ನು ಮಾಡೋದ್ರ ಮೂಲಕ ಅಥವಾ ಒಂದು ಆದೇಶವನ್ನು ಕೊಡುವುದ್ರ ಮೂಲಕ ನೀವು ಬ್ಯಾಂಕರಿಗೆ ಮನವಿಯನ್ನು ಸಲ್ಲಿಸಿದರೆ ಆ ಕರೆ ಮತ್ತು ನೀವು ಕೊಟ್ಟಿರ್ತಕ್ಕಂಥ ಆದೇಶ ಏನಾಗೋದಿಲ್ಲ ಅಂತಂದರೆ ಅವನಿಗೆ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ ಒಬ್ಬ ಗ್ರಾಹಕ ತಾನು ಇಟ್ಟಿರ್ತಕ್ಕಂಥ ಠೇವಣಿಗಳನ್ನು ಮರುಪಾವತಿ ಪಡಿಬೇಕಾಗಿತ್ತು ಅಂತಂದರೆ ನಿರ್ದಿಷ್ಟ ನಮೂನೆಯಲ್ಲಿ ಬರವಣಿಗೆ ರೂಪದಲ್ಲಿ ಏನು ಮಾಡಬೇಕು ಅಂತಂದರೆ ಆದೇಶವನ್ನು ಕೊಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಕೂಡ ಇರುತ್ತದೆ. ಓಕೆ, ಇಫ್ ಅ ಕಸ್ಟಮರ್ ವಾಂಟ್ಸ್ ಟು ಗೆಟ್ ದ ರಿಪೇಮೆಂಟ್ ಆಫ್ ದ ಡಿಪಾಸಿಟ್ಸ್, actually there will be a specific form and that form must be properly been completed in a writing
by the customers so as to get the repayment of the deposits. And just by making a COGS, just by giving an order by the customer to the banker has no obligation so as to make the repayment of the deposits. Okay, ಕೊನೆಯದಾಗಿ ಹೇಳಬೇಕು ಅಂತಂದರೆ ಇನ್ ಕೇಸ್ ಆಫ್ ಲಿಕ್ವಿಡೇಷನ್ ಆಫ್ ದ ಬ್ಯಾಂಕ್ ಕಸ್ಟಮರ್ಸ್ ಡಿಪಾಸಿಟ್ಸ್ ಬ್ಯಾಲೆನ್ಸ್ ಶುಡ್ ಬಿ ಪೇಡ್ ಇಮಿಡಿಯೇಟ್ಲಿ ಅಂತ ನಾವೇನು ಹೇಳ್ತೀವಿ ಅಂತಂದರೆ ಗ್ರಾಹಕನ ಬೇಡಿಕೆ ಇಲ್ಲದೆ ಸಂದಾಯ ಮಾಡಬೇಕಾಗಿರ್ತಕ್ಕಂಥ ಸನ್ನಿವೇಶ ಅಂತ ಕರಿತೀವಿ. ಸೊ ಯಾವಾಗ ಒಂದು ಬ್ಯಾಂಕ್ ಅನ್ನುವಂಥವು ಮುಚ್ಚಿ ಹೋಗ್ತಕ್ಕಂಥ ಸಂದರ್ಭ ಇರುತ್ತದೆ, ಸನ್ನಿವೇಶ ಇರುತ್ತದೆ, ಆ ಒಂದು ಸಂದರ್ಭದಲ್ಲಿ ಏನು ಬೇಕಾಗಿಲ್ಲ ಅಂದರೆ ಬ್ಯಾಂಕರ್ನಿಗೆ ಗ್ರಾಹಕನಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಮನವಿ ಅನ್ನುವಂಥದ್ದು ಅವಶ್ಯಕತೆ ಇಲ್ಲ, ಆದೇಶ ಅನ್ನುವಂಥದ್ದು ಅವಶ್ಯಕತೆ ಇಲ್ಲ. ಬ್ಯಾಂಕು ಮುಚ್ಚಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಬ್ಯಾಂಕರ್ ಏನು ಮಾಡಬೇಕು ಅಂತಂದರೆ ಗ್ರಾಹಕನಿಗೆ ತತ್ಕ್ಷಣವಾಗಿ ಅವನಿಟ್ಟಿರ್ತಕ್ಕಂಥ ಡಿಪಾಸಿಟ್ಸ್ಗಳನ್ನು ಠೇವಣಿಗಳನ್ನು ಏನು ಮಾಡಬೇಕು ಅಂದರೆ ಮರುಪಾವತಿ ಮಾಡಿ ಕೊಡಬೇಕಾಗಿರ್ತಕ್ಕಂತಹ ಒಬ್ಬ ಕರ್ತವ್ಯನಾಗಿರ್ತದೆ ಅಂತಂದರೆ ಬ್ಯಾಂಕರ್ನಾಗಿರ್ತದೆ. ಓಕೆ, ಇನ್ ಕೇಸ್ ಆಫ್ ಅ ಲಿಕ್ವಿಡೇಷನ್ ಆಫ್ ಅ ಬ್ಯಾಂಕ್ there is no need of placing any kind of the notice or the order by the customer to the banker for getting the repayment of the deposits. As and when the bank is going to be liquidated, in that situation, in that circumstances, the banker is no required to wait so as to receive the either the order or the notice from the customers. In case of a liquidation of the bank, the banker has to make repayment of the deposits immediately. ಸೊ ಈ ರೀತಿಯಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೆಲವೊಂದು ಲಕ್ಷಣಗಳನ್ನು ನಾವೇನು ನೋಡ್ತೀವಿ ಅಂತಂದರೆ ಬ್ಯಾಂಕರನ್ನು ಮತ್ತು ಗ್ರಾಹಕರ ಮಧ್ಯೆ ಇರ್ತಕ್ಕಂಥ ಸಂಬಂಧದಲ್ಲಿ ಅಧ್ಯಯನ ಮಾಡ್ತೀವಿ. ಓಕೆ, ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಕನ್ಕ್ಲೂಡ್ ಮೈ ಡಿಸ್ಕಷನ್. ಥ್ಯಾಂಕ್ ಯು.